ಸರ್ ಫೈನಲ್ ಬಂದು ಒಂದು 5,05,000 ಕೊಡೋಣ. 5,05,000 19 ಮಾಡಲು ಸರ್. ರೌಂಡ್ ಫಿಗರ್ ಮಾಡ್ಬಿಡಿ ಮೂರ್ತಿ ಅಣ್ಣ. ಆಯ್ತು ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ರೌಂಡ್ ಫಿಗರ್ ಮಾಡ್ಕೊಡೋಣ ಬಿಡಿ. 5 ಲಕ್ಷ ಮಾಡೋಣ ಬಿಡಿ ಸರ್. ಆಗಿತ್ತು ಅಂದರೆ 5 ಲಕ್ಷ ಲೋನ್ ಆಗುತ್ತೆ. ನಾವು ಕೊಡ್ತಾ ಇರೋದು ಎಷ್ಟು ಕೇಳಿ, 5,10,000 16 ಮಾಡಲು ಸಿಂಗಲ್ ಓನರ್ ಗಾಡಿ ಕ್ರೇಟ ಕೊಡ್ತಾ ಇದ್ದೀನಿ. 1,45,000 ಕೋಟಿಂಗ್ ಇರೋದು ಸರ್. ಕಸ್ಟಮರ್ ಮುಂದೆ ಬಂದು ಕುಂತ್ಕೊಂಡ್ರೆ ನಿಜವಾಗಿ 5,10,000 ಕೊಡ್ತೀವಿ. 5,10,000 ಖಂಡಿತ. ಸಿಯಾಜ್ ಹುಡುಕ್ತಾ ಇದ್ರೆ ಸೊ ನಿಮಗೆ ಸಿಯಾಜು ಕೂಡ ಸಿಗುತ್ತೆ. ನೆಕ್ಸ್ಟ್ ಕಾರ್ಸ್ ಭಾಗ 2 ಅಂದರೆ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾರ್ದು ಭಾಗ 1ರಲ್ಲಿ ನಾವೇನು ಮಾಡಿದ್ದು ಅಂದರೆ ಪಾರ್ಟ್ 1ನಲ್ಲಿ ಲೋ ಬಜೆಟ್ ಗಾಡಿಗಳದ್ದು ಮಾತ್ರ ಡೀಟೇಲ್ ತಿಳಿಸ್ಕೊಟ್ಟಿದ್ದು. ಅಂದರೆ ಲೋ ಮಾಡಲಲ್ಲಿ ಇರ್ಬೋದು, ಇಲ್ಲ ಲೋ ಪ್ರೈಸಲ್ಲಿ ಯಾವ ಗಾಡಿಗಳಿರುತ್ತೋ ಅದ್ರದ್ದು ಮಾತ್ರ ಡೀಟೇಲ್ ತಿಳಿಸ್ಕೊಟ್ಟಿದ್ದು. ಇದು ಬಂದು ಎಕ್ಸ್ಕ್ಲೂಸಿವ್ ಪಾರ್ಟ್ 2. ಅಂದರೆ ಸ್ವಲ್ಪ ಜನ ಮಾಡೆಲ್ ಗಾಡಿ ಬೇಕು ಅಂತೀರಾ, ಸೊ ಮತ್ತು ಮಾಡೆಲ್ ಗಾಡಿಗಳಲ್ಲೂ ಕೂಡ ನಿಮಗೆ ಜಾಸ್ತಿ ಲೋನ್ ಆಗೋ ಗಾಡಿಗಳು ಬೇಕು ಅಂತೀರಾ, ಸೊ ಮತ್ತು ನ್ಯೂ ಶೇಪ್ ಗಾಡಿಗಳು ಬೇಕು ಅನ್ನೋರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕಾರ್ಸ್ ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ನಾಗರಬಾವಿ ಹತ್ರ ನಮ್ಮೂರ ತಿಂಡಿ ಅಂತ ಒಂದು ಹೋಟೆಲ್ ಇರುತ್ತೆ. ಸೊ ಹೋಟೆಲ್ ಆಪೋಸಿಟಲ್ಲೇ ಇವರ ಒಂದು ಶೋರೂಮ್ ಇರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಕಾರ್ಸ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಕೂಡ ಅಂದರೆ ವಿತ್ ಗೂಗಲ್ ಮ್ಯಾಪ್ ಲೊಕೇಶನ್ ಜೊತೆ ನಿಮಗೆ ಲೊಕೇಶನ್ ಕೂಡ ನಿಮ್ಗೆ ಅದರಲ್ಲಿ ಸಿಗುತ್ತೆ. ನಿಮಗೆ ಇಲ್ಲಿ ಲೋನ್ ಬೇಕು ಅಂದರೆ 2012 ಮಾಡಲಿಂದ ನಿಮಗೆ ಲೋನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಯಾರಾದರೂ ಮಾರುತಿ ಸುಜುಕಿ ಈಕೋ ಮತ್ತು ಓಮಿನಿ ಹುಡುಕ್ತಾರೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ಸೊ ಈ ವಿಡಿಯೋದಲ್ಲಿ ಮಾರುತಿ ಸುಜುಕಿ ಓಮಿನಿ ಮತ್ತು ಈಕೋದು ನಾವು ಡೀಟೇಲ್ ಕೊಟ್ಟಿರೋದಿಲ್ಲ. ಪಾರ್ಟ್ 1 ಅಂದರೆ ಭಾಗ 1ರ ಒಂದು ವಿಡಿಯೋದಲ್ಲಿ ಸೊ ನಾವು ನಿಮಗೆ ತುಂಬಾ ಯೂತ್ ಸ್ಟಾಕ್ಸ್ ಓಮಿನಿ ಮತ್ತು ಈಕೋಗಳದ್ದು ನಾವು ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ಸೊ ಇವಾಗ ಪಾರ್ಟ್ 2 ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ನ್ಯೂ ಶೇಪು K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಅಲೋವಿಲ್ಸ್ ಇರುತ್ತೆ, ಪ್ಯಾಕ್ 5 ಫಾರ್ ಡಿಫಾಗರ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಸ್ವಿಫ್ಟ್ ವೆಹಿಕಲ್. ಇದು ಪೆಟ್ರೋಲ್ ಅಲ್ಲ, ಇದು ಸರ್ ಪೆಟ್ರೋಲ್ ವೇರಿಯಂಟು. ಮಾಡೆಲ್ ಮೂರ್ತಿ ಅಣ್ಣ. ಇದು 2019 ಮಾಡಲು ಸಿಂಗಲ್ ಓನರು ZXi ಪ್ಲಸ್. ಓಕೆ, ಫುಲ್ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಓಕೆ, ಆಟೋಮೆಟಿಕ್ ಗಾಡಿ. ಇದು ಬಂದು ಕಸ್ಟಮರ್ ಕೋಟಿಗೆ ಬಂದು 5,25,000 ಸರ್. ಫೈನಲ್ ಬಂದು ಒಂದು 5,05,000 ಕೊಡೋಣ. 5,05,000 19 ಮಾಡಲು ಸರ್. ರೌಂಡ್ ಫಿಗರ್ ಮಾಡ್ಬಿಡಿ ಮೂರ್ತಿ ಅಣ್ಣ. ಆಯ್ತು ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ರೌಂಡ್ ಫಿಗರ್ ಮಾಡ್ಕೊಡೋಣ ಬಿಡಿ. 5 ಲಕ್ಷ ಮಾಡೋಣ ಬಿಡಿ ಸರ್. ನೀವು ಹೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. Okay. ಏನು ಗೊತ್ತಾ, ಕಸ್ಟಮರ್ ಖುಷಿಯಾಗಿ ತಗೊಂಡು ಹೋಗ್ಬೇಕು. ನಮ್ಮಲ್ಲಿ ಬಂದರೆ ಪರವಾಗಿಲ್ಲಪ್ಪ, ಒಳ್ಳೆ ರೀಸನಬಲ್ ರೇಟಲ್ಲಿ ಕೊಡ್ತಾವ್ರೆ ನೆಕ್ಸಾ ಕಾರ್ಸಲ್ಲಿ ಅಂತ ಮತ್ತೆ ಹುಡ್ಕೊ ಬರ್ಬೇಕು ಅವರು. ಓಕೆ, 5 ಲಕ್ಷಕ್ಕೆ ನಿಮಗೆ ನ್ಯೂ ಶೇಪು ಸೊ ಸ್ವಿಫ್ಟ್ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೂರ್ತಿ ಅಣ್ಣ. ಸರ್ ಇದು ಬಂದು ಕ್ರೆಟಾ ಪೆಟ್ರೋಲ್ ಗಾಡಿ. 2016 ಮಾಡಲು ಸಿಂಗಲ್ ಓನರ್ ಗಾಡಿ. 1,12,000 ಜಿನಿಯನ್ ಮೀಟ್ರು ಗಾಡಿ. ತುಂಬಾ ಚೆನ್ನಾಗಿದೆ. ಬಜಾರ್ ರೇಟ್ಗಿಂತ ಕಡಿಮೆ ಕೊಡ್ತೀವಿ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು ಕ್ರೆಟಾ. 5,10,000 ಕೊಡ್ತೀನಿ ಸರ್. 5,10,000ಕ್ಕೆ ಹ್ಯುಂಡೈ ಕ್ರೆಟಾ ಕೊಡ್ತೀನಿ ಸರ್. ಓಕೆ, 5,10,000 ಹೊಂಡೈ ಕ್ರೆಟಾ ಕೊಡ್ತೀನಿ ತಗೊಂಡೋಗಿ. ಪೆಟ್ರೋಲ್ ಡೀಸೆಲ್ 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಆರಾಮಾಗಿ ಲೋ ಮೇಂಟೆನೆನ್ಸ್. ಲೋನೇ ಒಂದು 4-5 ಲಕ್ಷ ಲೋನೇ ಆಗುತ್ತೆ ಸರ್. ಇದು ಲೋನು ಕೂಡ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 5 ಲಕ್ಷ ಲೋನ್ ಆಗುತ್ತೆ. ನಾವು ಕೊಡ್ತಾ ಇರೋದು ಎಷ್ಟು ಕೇಳಿ, 5,10,000 16 ಮಾಡಲು ಸಿಂಗಲ್ ಓನರ್ ಗಾಡಿ ಕ್ರೇಟಾ ಕೊಡ್ತಾ ಇದ್ದೀನಿ ನಾನು. ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬಿಡಿ, 0 ಡೌನ್ ಪೇಮೆಂಟ್ ಸಿಕ್ಬಿಡಿ ಸರ್. ಏನು ಗೊತ್ತಾ, ನಾವು ಎಷ್ಟೇ ಹೇಳೋದು ಇನ್ನೂ ಕಡಿಮೆ ಕಸ್ಟಮರ್ ಕೇಳ್ತಾರೆ. ಹೌದು, ನಾವು 6 ಲಕ್ಷ ಹೇಳೋದನ್ನ ಅವ್ರು ಕೇಳೋದೇ 4 ಲಕ್ಷ. ಅದಕ್ಕೆ ನಾವು ಆಗ ರೇಟ್ ಒಂದೇ ಸರಿ ಹೇಳ್ಬಿಡ್ತೀನಿ. 5,10,000 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಹ್ಯುಂಡೈ ಕ್ರೆಟಾ ಹುಡುಕ್ತಾ ಇದ್ರಿ, ಸೊ ಅದು ಕೂಡ ನಿಮಗೆ ಕಡಿಮೆ ಬಜೆಟಲ್ಲಿ ಸೊ ಅದು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಡಿಸೈರು K20 ರಿಜಿಸ್ಟರ್ಡ್ ವೆಹಿಕಲ್. ಸೊ ವೈಟ್ ಕಲರ್ ಗಾಡಿ ಇರುತ್ತೆ. ಈ ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಯಾವ್ದಪ್ಪ ಇದು ಅಂದ್ರೆ ಪೆಟ್ರೋಲ್ ವೇರಿಯಂಟ್, ಬಟ್ ಇದು ಕೂಡ ಆಟೋಮೆಟಿಕ್ ಸಡನ್ ಗಾಡಿ. ಅದು ಹಾಚ್ ಬ್ಯಾಕು, ಇದು ಸಡನ್ ಗಾಡಿ. 14 ಮಾಡಲು ಸಿಂಗಲ್ ಓನರು, 45,000 ಹೊಡಿದೆ. ಜಿನಿಯನ್ ಮೀಟ್ರು ಗಾಡಿ. ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು, ಆಟೋಮೆಟಿಕ್ ಗಾಡಿ. ಓಕೆ ಸರ್, ಇದು 4,45,000 ಕೋಟಿಂಗ್ ಇರೋದು ಸರ್. 4,10,000 ಕೊಡ್ತೀನಿ. 4,10,000 ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ 4,05,000 ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ತಗೊಂಡೋಗಿ ಸರ್. ಓಕೆ, ಸ್ವಿಫ್ಟ್ ಡಿಸೈರು. ಸೊ ಅದು ಕೂಡ ತುಂಬ ಜನ ಕೇಳುವಂಥ ಗಾಡಿ ಅಂತಲೇ ಹೇಳ್ಬೋದು. ನಿಮಗೆ ಇರೋ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ ನಿಮಗೆ ಗೊತ್ತು 16, 17, 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಒಳಗಡೆ ತುಂಬ ವೆಹಿಕಲ್ಸ್ ಇರುತ್ತೆ. ಸೊ ನಿಮ್ಗೆ ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಕೊಡ್ತೀವಿ. ಸೊ ಪಾರ್ಟ್ 1ನಲ್ಲಿ ಒಂದು EV ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದು. ಇದು ಬಂದು ನಿಮಗೆ ಪಾರ್ಟ್ 1ನಲ್ಲಿ ನಾವೇನು EV ಗಾಡಿ ಡೀಟೇಲ್ ಕೊಟ್ಟಿದ್ದು ಅದು ಬಂದು ನಿಮಗೆ 80,000ಕ್ಕೆ ಸೇಲ್ಗಿತ್ತು. ಯಾರಾದರೂ ಪಾರ್ಟ್ 1ನಲ್ಲಿ ನೀವೇನಾದರೂ ನೋಡಿಲ್ಲ ಅಂದರೆ EV ಗಾಡಿನ 80,000 ಬಜೆಟಲ್ಲಿ ಹುಡುಕ್ತಾರೆ. ಪಾರ್ಟ್ 1 ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಆ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನು ಕೂಡ ನೋಡ್ಬೋದು. ಸೊ ಮತ್ತೊಂದು ಎಲೆಕ್ಟ್ರಿಕ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ರೇವನೆ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೇವೆ ಸರ್. ಇದು 2014 ಮಾಡಲು ಸಿಂಗಲ್ ಓನರು, 30,000 ಹೊಡಿದೆ. ಗಾಡಿ ಮಾತ್ರ ಶೋರೂಮ್ ಟೇಸ್ಟಲ್ಲಿ ಐತೆ. ಓಕೆ ಸರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದು ಬಂದು 1,65,000 ಕೋಟಿಂಗ್ ಇರೋದು ಸರ್. 1,50,50,000 ಕೊಡೋಣ.
ಓಕೆ 1,50,000ಕ್ಕೆ ನಿಮಗೆ ಇವಿ ಗಾಡಿ ಕೂಡ ಸಿಗುತ್ತೆ 70ರಿಂದ 80 ಮೈಲೇಜ್ ಅಂದ್ರೆ ಒಂದು ಚಾರ್ಜಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಒಂದು ವೇಳೆ ಗುಡ್ ಕಂಡೀಷನ್ ಗಾಡಿ. ಇನ್ನು ನಿಮಗೆ ಮೈಲೇಜ್ ಜಾಸ್ತಿ ಬೇಕು ಅಂದ್ರೆ ನೀವು ಬ್ಯಾಟ್ರಿನೂ ಕೂಡ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಆ ಬ್ಯಾಟ್ರಿದು ಚಾರ್ಜಸ್ 1 ಲಕ್ಷ ಮೇಲೇನೇ ಇರುತ್ತೆ. ಸೊ ನಿಮ್ಗೆ ಏನಾದರೂ 80-70 ಈ ಮೈಲೇಜ್ ಸಾಲಲ್ಲ ಸರ್ ಅಂದರೆ ನೀವು ಅದಕ್ಕೂ ಕೂಡ ಹೋಗ್ಬೋದು. ಆಗ ನಿಮಗೆ 120+ ಮೈಲೇಜ್ ಕೂಡ ಬರುತ್ತೆ. 80,000 ರೂಪಾಯಿಗೆ ಇವಿ ಗಾಡಿ ಹುಡುಕ್ತಾ ಇದ್ರೆ ಅದು ಕೂಡ ಇರುತ್ತೆ. ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀವಿ. ಇದು ಬಂದು ನಿಮಗೆ ಆಲ್ರೆಡಿ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಬೇಕಾದ್ರೆ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಿಡ್ ಕ್ಲೈಂಬರ್ ಸರ್, ನಿಮಗೆ ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಡೀಟೇಲ್ ಮುಡ್ತೇನೆ ಇದು ಸರ್. ಇದು ಬಂದು 2018 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ, 28,000 ಹೊಡಿದೆ. ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,65,000 ಕೋಟಿಂಗ್ ಇರೋದು. ಒಂದು 3,45,000 ರೂಪಾಯಿ ಕೊಡೋಣ. 3,45,000 ರೂಪಾಯಿಗೆ ಲೋನ್ ಕೂಡ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಗೆ 80% ಲೋನ್ ನಾನು ಮಾಡಿಸ್ಕೊಡ್ತೀನಿ. ಓಕೆ, 80% ಶೇಕಡ 80ರಷ್ಟು ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಡ್ತೀನ ಸರ್. ಇದು ಬಂದು 2013 ಮಾಡಲು, ಸೆಕೆಂಡ್ ಓನರು, 69,000 ಹೊಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ಕೂಡ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವಿತ್ ಸನ್ ರೂಫ್ ಬರುತ್ತೆ. ಆಸ್ತಾ ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. 3,55,000 ಕೋಟಿಂಗ್ ಇರೋದು. ಒಂದು 3,30,000 ರೂಪಾಯಿ ಕೊಡೋಣ ಸರ್. ಓಕೆ, 3,30,000ಕ್ಕೆ. ಸೊ ನೀವೇನಾದ್ರೂ ಸನ್ ರೂಫ್ ವೆಹಿಕಲ್ಸ್ ಹುಡುಕ್ತಾ ಇದ್ರೆ ಅದು ಕೂಡ ಕಪ್ಪಾಟು ಇಂಜಿನ್ ಜೊತೆ ಬರೋಂಥದ್ದು. ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಇದರಲ್ಲಿ ಮೈಲೇಜ್ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ಯಾಮಿಲಿ ಜೊತೆಲಿ ಏನಾದರೂ ಚಿಕ್ಕ ಮಕ್ಕಳೇನೋ ಬಂದ್ಬಿಟ್ರೆ ಖಂಡಿತ ಈ ಗಾಡಿ ಬಿಡಲ್ಲ. ಹೌದು, ಸನ್ರೂಫ್ ಇರೋದ್ರಿಂದ ಖಂಡಿತ ಬಿಡಲ್ಲ. ಓಕೆ, ನೆಕ್ಸ್ಟ್ ಮುಡ್ತೇಣ ಜಾಜ್ ಸರ್. ಸಿಯಾಸ್ ಬಂದು 2016 ಮಾಡಲು, ಓಡಿರೋದು ಬರೀ 54,000. ಇದು ಸಿಯಾಸ್ ಅಲ್ಲ ಸರ್, ಇದು ಜಾಜ್. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೆಲ್ಲ. ಓಡಿರೋದು 54,000. ಜಿನಿಯನ್ ಮೀಟ್ರು, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು 3,75,000 ಕೋಟಿಂಗ್ ಇರೋದು ಸರ್. 3,55,000 ರೂಪಾಯಿ ಕೊಡೋಣ. 3,55,000. ಪೆಟ್ರೋಲ್ ಡೀಸೆಲ್ ಮುಡ್ತೇನೆ ಸರ್. ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಆರಾಮಾಗಿ ನೀವು 16+ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಎಲ್ಲನೂ ಕೂಡ ಬರುತ್ತೆ. ಮತ್ತು ನೀವು ಒಳಗಡೆ ಕೂತ್ಕೊಂಡು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನಿಮಗೆ ರೋಡ್ ವಿಷನು, ಸೊ ಅಂದರೆ ನೀವೇನು ರೋಡ್ ನೋಡ್ತೀರಾ, ಸೊ ಅದು ನಿಮಗೆ ತುಂಬಾ ಕ್ಲಿಯರ್ ವ್ಯೂಸ್ ಇರುತ್ತೆ. ಅಂದರೆ ನೀವು ಆರಾಮಾಗಿ ಗಾಡಿ ಕೂಡ ಓಡಿಸ್ಬೋದು. ಡ್ರೈವರ್ ಕಂಫರ್ಟ್ ಇರುತ್ತೆ. ಸೊ ಕೂಡ ವಿಸಿಟ್ ಮಾಡ್ಬೋದು. ನೋಡ್ಕೊಂಬನ್ನಿ ರಾಣಿ ಪಪ್ಪ ಈ ಕಡೆ ಬರೇ ಲೋಪರ್. ಓಕೆ, ಸೊ ನೋಡಿದ್ರಲ್ಲ. ಸೊ ಜಾಜ್ ಬೇಕು ಅಂದ್ರೆ ಜಾಜು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮುಡ್ತೇನೆ ಸರ್. ಇದು ಬಂದು SX4 ಅಲ್ಲಿ ZXi ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ಅಂಡ್ ಮ್ಯಾಗ್ ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ, ಪೆಟ್ರೋಲ್ ವೇರಿಯಂಟು ಸರ್. ಇದು ಬಂದು 2009 ಮಾಡಲು, ಫ್ರೆಶ್ FC ಆಗಿದೆ. 30ವರೆಗೂ FC ಇದೆ. ತುಂಬ ಚೆನ್ನಾಗಿದೆ ಗಾಡಿ. 2,15,000 ಕೋಟಿಂಗ್ ಇರೋದು. 1,95,000 ರೂಪಾಯಿ ಕೊಡೋಣ. 195. ಇನ್ನು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 190 ಮಾಡ್ಕೊಡ್ತೀನಿ ಬನ್ನಿ ಸರ್. 190, 1,90,000ಕ್ಕೆ. ಕೆಲವರು ಬರ್ತಾರೆ ಕಸ್ಟಮರು, ನಾನೇ ಸಂಚಾರಿ ವಿಡಿಯೋ ನೋಡ್ಕೊಂಡು ಬಂದೆ ಅಂತಾರೆ. ಖಂಡಿತ ಬರಲಿ ಸರ್, 190 ಮಾಡ್ಕೊಡ್ತೀನಿ. ಸರಿ ಮುಡ್ತೇಣ. ಓಕೆ, ನೆಕ್ಸ್ಟ್ ಮುಡ್ತೇಣ ಸರ್. ಬಲೇನೋ 2021 ಡೆಲ್ಟಾ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಲೋನ್ ಕೂಡ ನಿಮಗೆ 5 ಲಕ್ಷ ಲೋನೇ ಆಗುತ್ತೆ. ನಾನು ಗಾಡಿ ರೇಟ್ ಹೇಳ್ತಾರೆ ಬರೀ 5,10,000 ರೂಪಾಯಿ ಕೊಡ್ತೀನಿ. 5,10,000 ರೂಪಾಯಿ ಗಾಡಿ ರೇಟ್. ಲೋನೇ 5 ಲಕ್ಷ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 10,000 ಡೌನ್ ಪೇಮೆಂಟಲ್ಲಿ ಅಷ್ಟೇ. ಓಕೆ, ಅಂದರೆ ಅವ್ರ ಪ್ರೊಫೈಲ್ ಚೆನ್ನಾಗಿರಬೇಕು. ಏನಪ್ಪ ನೀವು ಹೇಳಿದ್ರೆ 5 ಲಕ್ಷ ಲೋನೇ ಆಗುತ್ತೆ ಅಂತ 5 ಲಕ್ಷ ಲೋನ್ ಕೊಡ್ಸಿ ಅಂದರೆ ಕೊಡ್ಸೋಕ್ಕಾಗಲ್ಲ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅದು ಕರೆಕ್ಟಾಗಿ ಶ್ಯೂರಿಟಿ ಕೊಟ್ಬಿಟ್ಟ ಅಂತಂದರೆ 5 ಲಕ್ಷ ಲೋನೇ ಸಿಗುತ್ತೆ. ನಾನು ಕೊಡ್ತಾರೋ 5,10,000 ರೂಪಾಯಿಗೆ ಬೊಲೆನೋ 21 ಮಾಡಲು ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಮಾರುತಿ ಸುಜುಕಿ ರಿಡ್ಜು. ಅದು ಕೂಡ ಡೀಸೆಲ್ ವೇರಿಯಂಟು, K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು. ಡೀಸೆಲ್ ವೇರಿಯಂಟ್ ಅಂದಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಮೈಲೇಜ್ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಮಾಡ್ತೇನೆ ಇದು ಸರ್. 13 ಮಾಡಲು, ಸಿಂಗಲ್ ಓನರ್ ಗಾಡಿ, VDI ಡೀಸೆಲ್ ಗಾಡಿ. ಗಾಡಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. 3,55,000 ಕೋಟಿಂಗ್ ಇರೋದು. ಒಂದು 3,35,000 ರೂಪಾಯಿ ಕೊಡೋಣ. 3,35ಕ್ಕೆ. ಓಕೆ, 3,35,000ಗೆ ರಿಡ್ಜು. ಸೊ ಯಾರಾದರೂ ರಿಡ್ಜ್ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟು. ನೀವು ಬೇಕಾದ್ರೆ ಇದನ್ನು ಕೂಡ ಬಂದು ಒಂದ್ಸಲ ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಡೀಸೆಲ್ ಬೇಡ ಅಂದ್ರೆ ಪೆಟ್ರೋಲ್ ಇದೆ ನೋಡಿ ಸರ್. ಓಕೆ, ಪೆಟ್ರೋಲು ಸೇಮ್ ಕಲರು, ಸೇಮ್ ಮಾಡಲು. 13 ಮಾಡಲು. ಇದು ಸೆಕೆಂಡ್ ಓನರ್ ಆಗಿದೆ ಅಷ್ಟೇ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. 13 ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬಂದು 3,45,000 ಕೋಟಿಂಗ್ ಇರೋದು. 3,15,000 ರೂಪಾಯಿಗೆ ಆಗುತ್ತೆ. 315 ಕೊಟ್ಬಿಡಿ. ತಗೊಂಡೋಗ್ಲಿ, ಕಸ್ಟಮರ್ ಖುಷಿಯಾಗಿ ತಗೊಂಡೋಗ್ಬೇಕು ನಮ್ಮಲ್ಲಿ ಬಂದರೆ. ಏನು ಹೇಳ್ತೀರಾ ಸರ್? ಖಂಡಿತ ಮಾಡ್ತೇನೆ. ಯಾಕೆ ಗೊತ್ತಾ, ಕಸ್ಟಮರ್ ಬಂದರೆ ಖುಷಿಯಾಗಿ ತಗೊಂಡೋಗ್ಬೇಕು, ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ರೇಟಲ್ಲಿ ಒಂದು 5,000 ಆ ಕಡೆ ಈ ಕಡೆ ಏನೋ ಒಂದು ಮಾಡಿ ಕೊಡೋಣ, ಖುಷಿಯಾಗಿ ತಗೊಂಡೋಗ್ಬೇಕಷ್ಟೇ.
ಸರಿ ಮೂರ್ತಿನ ಸರ್ 18 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಮ್ಯಾಗ್ನಾ ವೇರಿಯಂಟು, ಗುಡ್ ಕಂಡೀಷನ್ ಗಾಡಿ, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. 4,50,000 ಕೋಟಿಂಗ್ ಇರೋದು. 4,25,000 ರೂಪಾಯಿ ಕೊಡೋಣ ಸರ್. 4,25,000 ಯಾವುದು ಗ್ರ್ಯಾಂಡ್ ಐಟೆನಾ ಸರ್? ಗ್ರ್ಯಾಂಡ್ ಐಟನ್, ಕಸ್ಟಮರ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡೋಣ. ಚೆನ್ನಾಗಿದೆ ಗಾಡಿ, 76,000 ಓಡಿರೋದು. ಓಕೆ, ಅದು ಕೂಡ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಒಂದು ವೇಳೆ ಗ್ರ್ಯಾಂಡ್ ಐಟನ್ ಬೇಡ ಸರ್, ನಮಗೆ ಹ್ಯುಂಡೈ ಐಟನ್ ಬೇಕು ಅಂದ್ರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೀವಿ ಸರ್. ಇದು 10 ಸಿಂಗಲ್ ಓನರ್, ಇದು ಕೂಡ ಮ್ಯಾಗ್ನಾ ವೇರಿಯಂಟು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ರಿಪ್ಲೇಸ್ಮೆಂಟ್ ಯಾವುದಿಲ್ಲ, ಪೆಟ್ರೋಲ್ ವೇರಿಯಂಟು. ಸರ್ ಇದು ಬಂದು 2,55,000 ಕೋಟಿಂಗ್ ಇರೋದು. 2,25,000 ರೂಪಾಯಿ ಕೊಡೋಣ. 2,25 ಕೊಡೋಣ. ಓಕೆ, ವ್ಯಾಗನರ್ ಮೂರ್ತಿನ ಸರ್? ವ್ಯಾಗನರು 10 ಸಿಂಗಲ್ ಓನರ್ ಗಾಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು 48,000 ಓಡಿದೆ. ಜಿನಿಯನ್ ಮೀಟ್ರು. ಓಕೆ, ಪೆಟ್ರೋಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, 18 ಮೈಲೇಜ್ ಬರುತ್ತೆ. ಸರ್ ಇದು ಬಂದು 2,35,000 ಕೋಟಿಂಗ್ ಇರೋದು. 2,10,000 ರೂಪಾಯಿ ಕೊಡೋಣ. ಓಕೆ, 2,10,000ಗೆ ಆರಾಮಾಗಿ ನೀವು 16+ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರ್ಯಾಂಡ್ ಆದ್ಮೇಲೆ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲ ಮೆಕ್ಯಾನಿಕ್ಕು ಕೂಡ ಈಸಿಯಾಗಿ ರೆಡಿ ಮಾಡ್ತಾರೆ, ಮತ್ತು ಕಡಿಮೆ ಬಜೆಟಲ್ಲಿ ನಿಮಗೆ ರಿಪೇರಿ ಕೂಡ ಆಗುತ್ತೆ. ಎಷ್ಟೇ ರಿಪೇರಿ ಇದ್ರೂ ಕೂಡ ಸೊ ನೀವು ಆರಾಮಾಗಿ ಕಡಿಮೆ ಬಜೆಟಲ್ಲಿ ನೀವು ಮಾಡಿಸ್ಬೋದು. ಅಂದರೆ ಲೋ ಮೇಂಟೆನೆನ್ಸ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಬೇಕಂದ್ರೆ ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಇದು ಕೂಡ ಡ್ರೈವರ್ ಕಂಫರ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಅಂದರೆ IT ಇರೋರ್ಗೂ ಕೂಡ ಒಳ್ಳೆ ಪರ್ಫೆಕ್ಟ್ ವೆಹಿಕಲ್ ಇದಾಗಿರುತ್ತೆ. ಒಂದು ವೇಳೆ ಇಲ್ಲ ಸರ್ ನಮ್ಗೆ ಇನ್ನೂ ಫ್ಯಾಮಿಲಿ ವೆಹಿಕಲ್ಸ್ ಬೇಕು, 7 ಸೀಟರ್ ಬೇಕು ಅಂದರೆ XUV500 AA8 ವೇರಿಯಂಟು K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡೀಪ್ ಫಾಗರು, ಅಲೋ ವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ಮು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಮೈಲೇಜ್ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಪವರ್ಫುಲ್ ಗಾಡಿ ಆದ್ದರಿಂದ ಮತ್ತು ಫ್ಯಾಮಿಲಿ ವೆಹಿಕಲ್ಸ್ ಆಗಿರೋದ್ರಿಂದ 12-13 ಮೈಲೇಜ್ ಕೂಡ ಬಂದೇ ಬರುತ್ತೆ. ಡೀಟೇಲ್ಸ್ ಮಾಡ್ತೀವಿ ನಾವು ಸರ್. ಇದು 2011 ಮಾಡಲು, 1,13,000 ಓಡಿದೆ. XUV500 AA8 ಟಾಪ್ ಅಂಡ್ ಮಾಡಲು, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಕಸ್ಟಮರ್ ಕೋಟಿಂಗ್ ಒಂದು 5,25,000 ಹೇಳ್ತಾರೆ. 4,90,000 ರೂಪಾಯಿ ಕೊಡ್ತೀನಿ ಸರ್. 4,90,000 ರೂಪಾಯಿ ಗುಡ್ ಕಂಡೀಷನ್ ಗಾಡಿ. ಒಂದು ಟೆಸ್ಟ್ ಡ್ರೈವ್ ಮಾಡಿ ಏನು ಫೀಲಿಂಗ್ ಇದೆ ಗಾಡಿ ನೋಡಿ, ಆಮೇಲೆ ಬಂದು ಕುಂತ್ಕೊಳ್ಳಿ ವ್ಯಾಪಾರ ಮಾಡೋಣ. ಓಕೆ, ಸೊ ನೆಕ್ಸ್ಟು ಮಾರುತಿ ಸುಜುಕಿಲೇ ನೀವೇನಾದರೂ ಸೆಡನ್ ಹುಡುಕ್ತಾ ಇದ್ರೆ, ಒಳ್ಳೆ ಲಕ್ಸರಿ ವೆಹಿಕಲ್ಸ್ ಬೇಕು ಅಂದರೆ ಒನ್ ಆಫ್ ಮೈ ಫೇವ್ರೇಟ್ ಮಾರುತಿ ಸುಜುಕಿಲೇ ಸೆಡನ್ ಗಾಡಿ ಅಂತ ಹೇಳಿದ್ರೆ ಅದು ನನಗೆ ಮಾರುತಿ ಸುಜುಕಿ ಸಿಯಾಜ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಹೋಗ್ಬೋದು, ಇವ್ರ ಹತ್ರ ಸಿಯಾಜು ಕೂಡ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುವಂಥದ್ದು. ಪೆಟ್ರೋಲ್ ಡೀಸೆಲ್ ಮಾಡ್ತೇನೆ ಸರ್? ಇದು ಪೆಟ್ರೋಲ್ ಗಾಡಿ, ಪೆಟ್ರೋಲ್ VXI 2017 ಮಾಡಲು, ಸೆಕೆಂಡ್ ಓನರು, 92,000 ಓಡಿದೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲು. 5,45,000 ಕೋಟಿಂಗ್ ಇರೋದು. ಸರ್ ಕಸ್ಟಮರ್ ಮುಂದೆ ಬಂದು ಕುಂತ್ಕೊಂಡ್ರೆ ನಿಜವಾಗಿ 5,10,000 ರೂಪಾಯಿ ಕೊಡ್ತೀವಿ. 5,10,000 ಖಂಡಿತ ಸಿಯಾಜ್ ಹುಡುಕ್ತಾ ಇದ್ರೆ ಸೊ ನಿಮಗೆ ಸಿಯಾಜು ಕೂಡ ಸಿಗುತ್ತೆ. ಸೊ ನಿಮಗೆ ಮಾಡೆಲ್ ವೆಹಿಕಲು ಮತ್ತು ಕಡಿಮೆ ಪ್ರೈಸಲ್ಲಿ ಸಿಗೋದ್ರಿಂದ ನಿಮಗೆ ಲೋನು ಕೂಡ ಒಳ್ಳೆ ಅಮೌಂಟೇ ಸಿಗುತ್ತೆ. 80 to 90% ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೈಲೇಜ್ ಕೂಡ ಅಷ್ಟೇ, ನಿಮಗೆ ಪೆಟ್ರೋಲ್ ಆದರೂ ಕೂಡ 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಇದು ಕೂಡ ತುಂಬಾ ಒಳ್ಳೆ ಕಂಫರ್ಟಬಲ್ ಮತ್ತು ಲಕ್ಸರಿ ವೆಹಿಕಲ್ಸು. ಒಳಗಡೆ ಕೂಡ ನೀವು ಲೆಗ್ ರೂಮ್ ಆಗಿರ್ಬೋದು ಮತ್ತು ಬೂತ್ ಸ್ಪೇಸ್ ಎಲ್ಲನೂ ಕೂಡ ಇರುವಂಥ ಒಳ್ಳೆ ಗಾಡಿ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಹೌದು, ನೀವು ಅಂದರೆ 5 ಲಕ್ಷ ಮೇಲೆ ಬಜೆಟಲ್ಲಿ ನೀವೇನಾದರೂ ಹುಡುಕ್ತಾ ಇದ್ರೆ ಸೊ ಹಿಂದೆ ನಾವು ನಿಮಗೆ ಒಂದು ಕ್ರೆಟಾ ತೋರಿಸ್ದು 5,10,000ಕ್ಕೆ. ಸೊ ಬೇಕು ಅನ್ನೋದು ಕ್ರೆಟಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಸಿಯಾಜ್ ಬೇಕು ಸರ್ ಅನ್ನೋರಿಗೆ ನಿಮಗೆ ಸಿಮಿಲರ್ ಬಜೆಟಲ್ಲೇ ನಿಮಗೆ ಸಿಯಾಜು ಕೂಡ ಸಿಗುತ್ತೆ. ಎರಡೂ ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ಎರಡರಲ್ಲಿ ಯಾವ್ದು ಬೇಕು ಡಿಸೈಡ್ ಮಾಡ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ಇದೇ ಥರ ನಿಮಗೆ ಕಾರ್ಗಳು ಒಳ್ಳೊಳ್ಳೆ ಪ್ರೈಸಲ್ಲಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಗ್ರ್ಯಾಂಡ್ ಐಟೆನ್ನು K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನಾನು ನಿಮಗೆ ಇದ್ರ ಬಗ್ಗೆನೂ ತೋರಿಸ್ಕೊಡ್ತೀವಿ. ಸೊ ಅಂದರೆ ಇಲ್ಲೆಲ್ಲ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಸೊ ಬರ್ತಾ ಇದ್ದಾರೆ ಕ್ಯಾಮ್ರಾ, ನಮ್ಮ ಫ್ರೆಂಡ್ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇದ್ದೇನೆ. ಸರ್ ಏನು ಗೊತ್ತಾ, ನಾವು ಗ್ಯಾಪ್ ಇಲ್ದಂಗೆ ನಿಲ್ಸ್ಬಿಡ್ತೀವಿ ಗಾಡಿಗಳು. ಹೌದು, ಸ್ವಲ್ಪ ಓಡಾಡೋಕೆ ಹಿಂಸೆ ಆಗುತ್ತೆ. ಡೀಟೇಲ್ ಮಾಡ್ತೇನೆ ಇದು. ಸರ್ ಇದು ಬಂದು 2014-15 ಸ್ಪೋರ್ಟ್ಸ್ ವೇರಿಯಂಟು, ಗ್ರ್ಯಾಂಡ್ ಐಟನ್ನು, ತುಂಬ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಓಕೆ ಸರ್ ಇದು ಬಂದು 3,55,000 ಕೋಟಿಂಗ್ ಇರೋದು. ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 3,30,000 ರೂಪಾಯಿ ಕೊಡೋಣ. ಓಕೆ, 3,30,000 3,30,000ಗೆ ನಿಮಗೆ ಗ್ರ್ಯಾಂಡ್ ಐಟನ್ನು ಕೂಡ ಸಿಗುತ್ತೆ. ಅದು ಗುಡ್ ಕಂಡೀಷನ್ ಗಾಡಿ ಸರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನು ಸರ್ ಸಿಯಾಜ್ ತೋರಿಸ್ಬಿಟ್ರಿ, ಸ್ವಿಫ್ಟ್ ತೋರಿಸಿದ್ರಿ, ಡಿಸೈರ್ ತೋರಿಸಿದ್ರಿ, ನಮಗೆ ಬ್ರೆಝಾ ಬೇಕು ಅನ್ನೋರಿಗೆ ಬ್ರೆಝಾ ಕೂಡ ಇರುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟು. ಸೊ ನೀವು ನೋಡ್ತಾ ಹೋಗ್ಬೋದು, ಇದು ಬಂದು ನಿಮಗೆ K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ಓಕೆ, ಮಾಡಲ್ 18 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬರೀ 63,000 ಓಡಿದೆ. ಓಕೆ, ಗುಡ್ ಕಂಡೀಷನ್ ಗಾಡಿ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ನೀವು ಮೆಕ್ಯಾನಿಕ್ ತೊಗೊಂಡೋಗಿ ತೋರಿಸ್ಕೋಬೋದು, ಇಲ್ಲ ನೀವು ಶೋರೂಮ್ಗೆ ತೊಗೊಂಡೋಗಿ ತೋರಿಸ್ಕೊಳ್ಳಿ. ಗಾಡಿ ಗುಡ್ ಕಂಡೀಷನ್ ಗಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್ ಇದು ಬಂದು 8,40,000 ಕೋಟಿಂಗ್ ಇರೋದು. 8,10,000 ರೂಪಾಯಿ ಕೊಡೋಣ. 8,10,000ಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000, 8,05,000 ರೂಪಾಯಿ ಕೊಡೋಣ.
ಓಕೆ 8,05,000ಗೆ ನಿಮಗೆ ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ಬೇಕು ಅನ್ನೋ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಯಾಕಂದರೆ ನಿಮಗೆ ಇಲ್ಲಿ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ನೀವು ಸೆಡನಲ್ಲಿ ಹುಡುಕ್ತಿದ್ರೆ ಸೆಡನಲ್ಲಿ ಸಿಗುತ್ತೆ, ಹ್ಯಾಚ್ ಪ್ಯಾಕ್ ಬೇಕಾದ್ರೆ ಹ್ಯಾಚ್ ಪ್ಯಾಕ್ ಸಿಗುತ್ತೆ, SUV, XUV, 7 ಸೀಟರ್ಸಿಗೆ ಪ್ರತಿಯೊಂದು ಕೂಡ ವೆರೈಟಿ ಆಫ್ ಕಾರ್ಸ್ಗಳು ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಸೊ ನೆಕ್ಸ್ಟು ಸರ್ ಇನ್ನೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಅಂದೆ, ಇಂಜಿನ್ ಗೇರ್ ಬಾಕ್ಸ್ ಗ್ಯಾರಂಟಿ ಕೊಡಲ್ಲ. ಓಕೆ ಕಿಲೋಮೀಟ್ರು ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ ಅಂತ ಅದಕ್ಕೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತಾರೆ. ಓಕೆ ಆಮೇಲೆ ಏನಪ್ಪ ಗ್ಯಾರಂಟಿ ಕೊಡ್ತಾರೆ ಅಂದ್ಬಿಟ್ಟು ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಗ್ಯಾರಂಟಿ ಅಂತ ತಿಳ್ಕೊಬೇಡಿ ದಯವಿಟ್ಟು. ಇದು ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಡಿರೋದು 63,000, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಮತ್ತೆ ಮುಡ್ತೇನೆ ಅವ್ರು ಬೇಕು ಅಂದ್ರೆ ಇಂಜಿನ್ ಗೇರ್ ಬಾಕ್ಸ್ ಅವರು ಕೂಡ ಸರ್, ಮಾಡಿಸ್ಕೊಬೋದು. ಅದನ್ನ 7,000 ರೂಪಾಯಿಂದನೂ ಪ್ಯಾಕೇಜ್ ಇಂದ ಸ್ಟಾರ್ಟ್ ತೊಂದರೆ ಇಲ್ಲ ಆಗುತ್ತೆ. ಸರ್. ಅದಕ್ಕೂ ಬೇಕಾದ್ರೆ ವಾರಂಟಿ ಗ್ಯಾರಂಟಿ ಬೇಕಾ ಅದಕ್ಕೂ ಇದ್ದಾರೆ. ಅದಕ್ಕೊಂದು 9,000 ಬರುತ್ತೆ. ಅದೇ 7,000 ರೂಪಾಯಿ ಮಿನಿಮಮ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಕಾರ್ start ಆಗುತ್ತೆ. ಡಿಪೆಂಡ್ ಇರುತ್ತೆ. ಸೊ ನಿಮ್ಗೆ ಅವಾಗ ಏನಾಗುತ್ತೆ 6 ಮಂತ್ಸ್ 1 ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ನಿಮಗೆ ವಾರಂಟಿ ಕೊಡ್ತಾರೆ. ಬಟ್ ಏನಂದ್ರೆ ನಿಮಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಅಷ್ಟೊಂದು ಸುಲಭವಾಗಿ ನಿಮಗೆ ಕಂಪ್ಲೇಂಟ್ಸ್ ಬರಲ್ಲ. ಸೊ ಕಂಪ್ಲೇಂಟ್ಸ್ ಬರದೇ ಇರೋದಕ್ಕೆ ನೀವು ವಾರಂಟಿ ಮಾಡಿಸಿದ್ರೆ ನಿಮ್ಮ ಒಂದು ದುಡ್ಡು ವ್ಯರ್ಥ ಅಂತಾನೆ ಹೇಳ್ಬೋದು. ಸುಮ್ಮನೆ ವೇಸ್ಟ್ ಸರ್ ಅವೆಲ್ಲ. ಏನು ಗೊತ್ತಾ, ಗ್ಯಾರಂಟಿ ಇದ್ದೇ ಓಡ್ತದೆ ಸರ್. ಇವಾಗ 4 ಲಕ್ಷ ಓಡಿಸಿರೋ ಗಾಡಿನೂ ಇದಾವೆ, ಆರಾಮಾಗಿ ಓಡ್ತಾ ಇದೆ ಗಾಡಿ. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಆ ರೀತಿ, ಇವಾಗ ನಮ್ಮ ಬಾಡಿ ಹೆಂಗ್ ಮೇಂಟೈನ್ ಮಾಡ್ಕೊಂತೀವೋ ಅದೇ ರೀತಿ ಗಾಡಿ ಮೇಂಟೈನ್ ಮಾಡ್ಬಿಟ್ರೆ ನಿಮಗೆ ಅದು ಕೆಲಸನೇ ಬರಲ್ಲ. ಹೌದು, ರಿಪೇರಿಗೆ ವೇಳೆ ಆ ಥರ ವಾರಂಟಿಗೆ ಹೋಗ್ಬೇಕು ಅಂದ್ರೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿಗೆ ಹೋಗೋದ್ಕಿಂತ ಕ್ಲಚ್ ಕಿಟ್ಟು, ಸೊ ಈ ಥರದ್ದು ವಾರಂಟಿ ಇರುತ್ತಲ್ಲ, ಸೊ ಅಂಥದಕ್ಕೆ ವಾರಂಟಿಗೆ ಹೋಗ್ಬೋದು. ಬಟ್ ಆ ಥರ ವಾರಂಟಿ ಕೊಡುವಂಥ ಕಂಪ್ನಿ ಯಾವುದು ಕೂಡ ಇನ್ನೂ ಬಂದಿಲ್ಲ. ಯಾಕಂದ್ರೆ ಅದೆಲ್ಲನೂ ಕೂಡ ರೆಗ್ಯುಲರ್ ಆಗಿ ಬರುವಂಥ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಂಥದ್ದು ಯಾವುದೇ ರೀತಿಯಾದ ವಾರಂಟಿ ಅದು ಕಂಪ್ನಿ ಬಂದಿಲ್ಲ. ಸೊ ಒಂದು ವೇಳೆ ಇಲ್ಲ ಸರ್ ನನಗೆ ಗೇರ್ ಬಾಕ್ಸ್ ಇಂಜಿನ್ಗೆ ಬೇಕು ಅನ್ನೋರು ಖಂಡಿತವಾಗಿ ನೀವು ಅದನ್ನು ಕೂಡ ಅಡಾಪ್ಟ್ ಮಾಡ್ಕೋಬೋದು. ಸೊ ನಿಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ನಮ್ಮ ಪರ್ಸನಲ್ ಒಪಿನಿಯನ್ ಬೇಡ ಅನ್ನೋದಷ್ಟೇ. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಇದು ಸರ್ ಇದು ಶಿಫ್ಟ್ ಡಿಸೈರ್ VDI ಅಲ್ಲ ಸರ್, LDI 13 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಪವರ್ ವಿಂಡೋ ಒಂದು ಬರಲ್ಲ, ಬಾಕಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 4 ಲಕ್ಷ ಕೋಟಿಂಗ್ ಇರೋದು 3,75,000 ರೂಪಾಯಿ ಕೊಡ. 375 375 13 ಸಿಂಗಲ್ ಓನರ್ ಗಾಡಿ. ಲೋನ್ ಬೇಕಾ, ಪ್ರೊಫೈಲ್ ಚೆನ್ನಾಗಿದ್ರೆ ಇದಕ್ಕೂ ಕೂಡ ಲೋನ್ ಸಿಗುತ್ತೆ. ಓಕೆ, ಒಂದು ವೇಳೆ ನಿಮಗೆ ಗೋಲ್ಡಿಶ್ ಕಲರ್ ಬೇಡ ಸರ್, ನಮಗೆ ಸಿಲ್ವರ್ ಕಲರ್ ಬೇಕು ಅಂದರೆ ಸೊ ಅದರಲ್ಲೂ ಕೂಡ ಸ್ವಿಫ್ಟ್ ಡಿಸೈರ್ ಅವೈಲಬಿಲಿಟಿ ಇರುತ್ತೆ. K02 ಅಂದರೆ ಇದು ಕೂಡ ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೆಟ್ರೋಲ್ ಡೀಸೆಲ್ ಮುಡ್ತೇನೆ ಇದು ಸರ್. ಇದು VDI ಡೀಸೆಲ್ ಗಾಡಿ, 13 ಸಿಂಗಲ್ ಓನರ್ ಗಾಡಿ. ಗೋಲ್ಡ್ ಕಲರ್ ಬೇಡವಾ, ಸಿಲ್ವರ್ ತಗೊಳ್ಳಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 4,35,000 ಕೋಟಿಂಗ್ ಇರೋದು 4,10,000 ರೂಪಾಯಿಗೆ ಆಗುತ್ತೆ. 410. ಯಾಕೆಂದ್ರೆ ಇದು ಪವರ್ ವಿಂಡೋ ಬರುತ್ತೆ, ಅದರಿಂದ ರೇಟ್ ಜಾಸ್ತಿ. ಅದು ಪವರ್ ವಿಂಡೋ ಬರಲ್ಲ, ಅದಕ್ಕೆ ಅದು ಕಡಿಮೆ ರೇಟು. 3,75,000, 4,10,000. ಓಕೆ, ನೆಕ್ಸ್ಟ್ ಮೂರ್ತಿಣ ನಮ್ಮ ಮೈಸೂರು ರಿಜಿಸ್ಟರ್ಡ್ ಇಗ್ನಿಸು ಸರ್. ಇಗ್ನಿಸ್ ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, 92,000 ಹೊಡಿದೆ. ಜಿನಿಯನ್ ಮೀಟ್ರು, ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫಸ್ಟ್ ಕ್ಲಾಸ್ ಆಗೈತೆ. ಪುಷ್ ಬಟನ್ ಸ್ಟಾರ್ಟ್, ಜೆಟಾ ವೇರಿಯಂಟು ಸರ್. ಇದು ಒಂದು 4,95,000 ಕೋಟಿಂಗ್ ಇರೋದು, ಒಂದು 4,75,000 ರೂಪಾಯಿಗೆ ಆಗುತ್ತೆ. 4,70,000 475 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೊಂದು 5,000 470 ಮಾಡ್ಕೊಡೋಣ. 470ಗೆ ನಿಮ್ಗೆ ಆರಾಮಾಗಿ 18+ ಮೈಲೇಜ್ ಕೂಡ ಬರುತ್ತೆ. ಅಲೆವಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲನೂ ಕೂಡ ಇರುವಂಥ ಗಾಡಿ ಇದಾಗಿರುತ್ತೆ. ಸೊ ನೋಡಿ, ಸೊ ನಿಮ್ಗೆ ಏನಾದರೂ ಇದು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ವಿಡಿಯೋ ಮೇಲೆ ಮೂರ್ತಿ ಅಣ್ಣ ಮತ್ತು ಇವರ ಒಂದು ಎಕ್ಸಿಕ್ಯೂಟಿವ್ಸ್ ನಂಬರ್ ಏನಿರುತ್ತೆ, ಸೊ ಎಲ್ಲರದ್ದು ಕೂಡ ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ. ಸೊ ನೀವು ಬೇಕಾದ್ರೆ ಕಾಲ್ ಮಾಡಿ ಕೂಡ ಹೆಚ್ಚಿನ ವಿವರಣೆನ ಪಡಿಬೋದು. ಸೊ ಕಾಲ್ ಮಾಡೋದಕ್ಕಿಂತ ನೀವು ಡೈರೆಕ್ಟಾಗಿ ಇಲ್ಲೇ ಬಂದಾಗ ಸೊ ನೀವು ಓಡಿಸು ಕೂಡ ನೀವು ಫೀಲ್ ಮಾಡಿ ತದನಂತರ ನೀವು ಗಾಡಿಗಳನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಪರ್ಸನಲ್ ಮೆಕ್ಯಾನಿಕ್ ಇದ್ದರೆ ಸೊ ದಯವಿಟ್ಟು ಕರ್ಕೊಂಬನ್ನಿ. ಹಿಂದೆ ಮೂರ್ತಿನ ಹೇಳಿದರೆ ಸೊ ಕರ್ಕೊಂಬಂದು ಒಂದು ಸಲ ಖುದ್ದಾಗಿ ಚೆಕ್ ಮಾಡಿ ತದನಂತರ ನೀವು ಡೀಲ್ನು ಕೂಡ ನೀವು ಪ್ರೊಸೀಡ್ ಮಾಡ್ಬೋದು. ಏನು ಪ್ರೈಸ್ ಹೇಳಿರ್ತಾರೆ ಅದೆಲ್ಲ ಫೈನಲ್ ಪ್ರೈಸ್ ಇರೋದಿಲ್ಲ. ಕೆಲವೊಂದಕ್ಕೆ ಫೈನಲ್ ಅಂತ ಹೇಳಿದ್ದಾರೆ, ಸೊ ಅವೆಲ್ಲನೂ ಕೂಡ ಫೈನಲ್ ಆಗಿರುತ್ತೆ. ಇಲ್ಲಾಂದರೆ ಕೆಲವೊಂದು ಗಾಡಿಗಳಿಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಅಂತ ಸಿಕ್ತ ಮೇಲೆ ಸೊ ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ನೀವು ಹುಡುಕ್ತಾ ಇರೋಂಥ ಕಾರ್ಗಳು ಯಾವ್ಯಾವ ಶೋರೂಮಲ್ಲಿ ಇರುತ್ತೆ, ಏನೇನು ಬಜೆಟಲ್ಲಿ ಇರುತ್ತೆ, ಮತ್ತು ಗಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ, ಔಟರ್ ಬಾಡಿ ಅನ್ನೋದು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾತ್ರ ನಮ್ಮದಾಗಿರುತ್ತೆ. ಸೊ ಕಮೆಂಟ್ ಮಾಡೋರು ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಮಾಡಿ. ಹೈ ಪ್ರೈಸ್ ಅಂತೀರಾ, ಸೊ ಆರಾಮಾಗಿ ಹಾಕಿ ಸರ್. ಹೈ ಪ್ರೈಸು, ಲೋ ಪ್ರೈಸು, ಗಾಡಿ ಚೆನ್ನಾಗಿಲ್ಲ, ಸ್ಕ್ರ್ಯಾಪು, ಅದು ಇದು ಏನು ಬೇಕಾದ್ರೆ ಹಾಕಿ ಸರ್. ಬಟ್ ದಯವಿಟ್ಟು ಅಬ್ಯೂಸಿಂಗ್ ವರ್ಡ್ಸ್ನ ಯೂಸ್ ಮಾಡಿಬಿಡಿ ಸರ್. ಯಾಕಂದರೆ ನಿಮ್ಮ ಮನೇಲಿ ಇರುವಂಥ ಅಕ್ಕ ತಂಗಿರು ಕೂಡ ಆ ಮೆಸೇಜ್ನ ನೋಡ್ಬೋದು, ಆ ಕಮೆಂಟ್ನ ನೋಡ್ಬೋದು. ನಮ್ಮ ಮನೇಲಿರುವಂಥ ಅಕ್ಕ ತಂಗಿರು ಕೂಡ ಆ ಕಮೆಂಟ್ನ ನೋಡ್ಬೋದು. ಮುಜುಗರ ಕೊಡೋದು ಬೇಡ ಸರ್, ಹೆಣ್ಮಕ್ಳಿಗೆ ಗೌರವ ಕೊಡೋಣ. ಸೊ ಹೆಣ್ಮಕ್ಳು ನೋಡದೇ ಇರೋಂಗೆ ನೀವೇನಿದೆ ಮಾತಾಡ್ಕೊಳ್ಳಿ ಸರ್, ಬಟ್ ಕಮೆಂಟಲ್ಲಿ ಬೇಡ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೂರ್ತಿನ ಇಷ್ಟೊತ್ತು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಖಂಡಿತವಾಗಿ ವಿಸಿಟ್ ಮಾಡ್ತಾರೆ. ಸೊ ಇದರ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಗಾಡಿಗಳನ್ನ ಖಂಡಿತ ಯಾವಾಗ ಬಂದರೂ ನಮ್ಮಲ್ಲಿ ನೆಕ್ಸಾ ಕಾರ್ಸ್ಗೆ ಬೆಸ್ಟ್ ಪ್ರೈಸಲ್ಲೇ ಗಾಡಿಗಳು ಕೊಡ್ತೀವಿ. ಓಕೆ, ಅವ್ರ ಖುಷಿ ತಗೊಂಡು ಹೋಗ್ಬೇಕು. ಅವ್ರ ಖುಷಿ ಇದ್ರೆ ನಮಗೆ ವ್ಯಾಪಾರ ಇರಲಿ. ಹೌದು ಅಲ್ವಾ? ಹೌದು. ಒಂದೇನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಸರ್, ದಯವಿಟ್ಟು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು, ಯಾಕಂದರೆ ವಾರಂಟಿ ಗ್ಯಾರಂಟಿ ಏನು ಕೊಡಲ್ಲ. ಎಲ್ಲ ಪಾರ್ಕಿಂಗ್ ಸೇಲಿ ಬಂದಿರೋ ಗಾಡಿಗಳು, ವಾರಂಟಿ ಗ್ಯಾರಂಟಿ ಇಲ್ಲ. ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. 1 ರೌಂಡ್ ಅಲ್ಲ 2 ರೌಂಡ್ ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಬಂದು ವ್ಯಾಪಾರ ಮಾಡೋಣ. ರೇಟಲ್ಲಿ ಬೇಕಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್.
Okay. ಯಾವಾಗಿದ್ರು ನಮ್ಮಲ್ಲಿ ಯಾವಾಗ ಬಂದ್ರು ಅಷ್ಟೇ ಸರ್, ಹೋಲ್ಸೇಲ್ ಪ್ರೈಸಲ್ಲೇ ಗಾಡಿಗಳು ಕೊಡೋಣ, ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀನಿ ಹೋಗಿ ಸರ್. ಸರಿ ಮೂರ್ತಿ ಅಣ್ಣ. ಸೊ ನೋಡೋಣ, ಈ ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ಸ್ ಯಾರನ್ನಾರ ಖಂಡಿತವಾಗಿ ನಿಮ್ಮ ಹತ್ರ ವಿಸಿಟ್ ಮಾಡ್ತಾರೆ. ಸೊ ಯಾರಿಗಾದ್ರೂ ಕಾರ್ ಇಷ್ಟ ಆಯ್ತು ಅಂದರೆ ಖಂಡಿತವಾಗಿ ಪರ್ಚೇಸ್ ಮಾಡ್ತಾರೆ. ಸೊ ಇಷ್ಟೊತ್ತೆಲ್ಲ ಡೀಟೇಲ್ ಕೊಟ್ಟಿರುತ್ತೆ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದ್ರ ಕಡೆಯಿಂದ ಧನ್ಯವಾದಗಳು ಮೂರ್ತಿನ. ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಸರ್. ಮಚ್.